ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ರೆ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ರೆ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ಹಾಗೆ ಇನ್ನು ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನನಗೂ ಹೇಳಕ್ ಬಿಡಮ್ಮ. ಹೇಳವ. ನಮ್ಮಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಆಮೇಲೆ ಇನ್ನೊಂದು ಫುಲ್ ವಿಡಿಯೋ ಮಾತ್ರ ಮರಿದೆ ನೋಡಿ. ಸೊ ಅಮ್ಮ ಬಂದಿದ್ದಾರೆ, ಏನೋ ಸ್ವಲ್ಪ ತೊಗೊಳ್ಬೇಕಂತ ಆರ್ ಟಿ ನಗರಕ್ಕೆ ಹೋಗೋಣ ಅಂತ ಹೇಳಿದ್ರು. ಹಾಗಾಗಿ ನಾನು ಅದೇ ಇಬ್ಬರು ರೆಡಿ ಆಗಿದ್ದೀವಿ. ಸೊ ಈಗ ಹೊರಡಬೇಕು. ಬನ್ನಿ, ಏನೇನು ಶಾಪಿಂಗ್ ಮಾಡ್ತೀವಿ, ಎಲ್ಲೆಲ್ಲಿ ಹೋಗ್ತೀವಿ ನೋಡೋಣ. ವಿಡಿಯೋ ಫುಲ್ಲು ನೋಡಿ, ಓಕೆನಾ? ಸ್ಟೇ ಟ್ಯೂನ್. ಸೊ ಇವಾಗ ಹೊರಡ್ತಾ ಇದ್ದೀವಿ. ಸೋನು ಯಾಕೋ ಪಾಪ ಈ ಕಡೆ ಬಾ, ಏನನ್ನ ಮಾಡೋರು ಸೋನು. ಸೊ ಇವಾಗ ಹೊರಡ್ತಾ ಇದೀವಿ. ಫುಲ್ಲು ಮಳೆ ಬಿದ್ದಿದೆ. ಮಳೆ ಬಿದ್ದು ಈಗ ನಿಂತೋಗಿದೆ ಸದ್ಯಕ್ಕೆ. ಸೊ ಆಟಕ್ಕೆ ವೆಯ್ಟ್ ಮಾಡಿ ಮಾಡಿ ಸಾಕಾಯಿತು. ಫೈನಲಿ ಯಾವುದೋ ಒಂದು ಆಟ ಸಿಕ್ತು. ಹೋಗ್ತಾ ಇದ್ದೀವಿ. ಮಳೆ ಬೇರೆ ಬರೋಂಗಿದೆ. ಛತ್ರಿ ತಗೊಂಡಿಲ್ಲ, ತಗೋಬೇಕಿತ್ತು. ಸೊ ಬಂದ್ಬಿಟ್ಟೆ ಛತ್ರಿ ತಗೊಳ್ಳೋದು. ಛತ್ರಿ ಈ ಕಡೆ ನೋಡ್ರಿ. ಇದಕ್ಕೆ ತಿರ್ಗಬೇಕಂದ್ರೆ ಇಷ್ಟ, ಇದಕ್ಕೆ ಅಲ್ವೇನಾ? ಮನೇಲಿರೋಕ್ಕೆ ಇಷ್ಟ ಇಲ್ಲ, ತಿರುಗ್ತಾ ಇರಬೇಕು. ಸೊ ಇನ್ನು ಆರ್ ಟಿ ನಗರ್ ರೀಚ್ ಆದ್ವಿ. ರೀಚ್ ಆಗಿದ ಕೂಡಲೇ ಫಸ್ಟು ಸೊ 1 ಗ್ರಾಮ್ ಸಿಲ್ವರ್ ಜ್ಯುವೆಲ್ಲರಿ ಇದೆಯಲ್ಲ, ಸೊ ಆ ಶಾಪ್ಗೆ ಹೋಗೋಣ ಅಂತ ಹೇಳಿಬಿಟ್ಟು ಹೋದ್ವಿ. ಬಿಕಾಸ್ ಆದಿಗೆ ಜಿ ಕುಟುಂಬ ಅವಾರ್ಡ್ ಇತ್ತು, ಟ್ರೆಡಿಷ್ನಲ್ ಲುಕ್ ಹೇಳಿದ್ದಾರೆ. ಸೊ ಹಾಗಾಗಿ ನನ್ನ ಹತ್ರ ಇರೋದು ಅಷ್ಟೇನು ಚೆನ್ನಾಗಿರಲಿಲ್ಲ. ಸರಿ ಅಂತ ಹೇಳಿಬಿಟ್ಟು ಎಷ್ಟು ರೆಂಟ್ಗಾದರೆ ಎಷ್ಟು, ತೊಗೊಳಕ್ಕಾದರೆ ಎಷ್ಟು, ಒಂದು ಸಿಂಪಲ್ ತೊಗೊಳ್ಳೋಣ ಅಂತ ಹೇಳಿಬಿಟ್ಟು ಈ ಶಾಪ್ಗೆ ಹೋಗಿದ್ವಿ. ಸೊ ಆ ಶಾಪ್ಗೆ ಹೋದರೆ ತುಂಬ ಅಂದರೆ ತುಂಬ ಹೆವಿ ರೇಟ್ ಹೇಳಿದ್ರು. ಸೊ ರೆಂಟಿಗೆ 2000 1500 ಅಷ್ಟು ಹೇಳಿದ್ರು. ತೊಗೊಳಕ್ಕೆ ಅಂತ ಹೇಳಿದ್ರೆ 5 3 6 ಆ ಥರ ಡಿಪೆಂಡ್ಸ್, ನಾವು ಯಾವ ಥರ ಡಿಸೈನ್ನ ಸೆಲೆಕ್ಟ್ ಮಾಡಿದ್ದೀವೋ. ಸೊ ಅದ್ರ ಪ್ರಕಾರ ರೇಟ್ ಹೇಳಿದ್ರು. ಸರಿ ಬೇಡ ಅಂತ ಹೇಳಿಬಿಟ್ಟು ವಾಪಸ್ ಬಂದ್ವಿ ಅಲ್ಲಿಂದ. ಸೊ ಕಲೆಕ್ಷನ್ ಅಂತೂ ತುಂಬಾ ಚೆನ್ನಾಗಿತ್ತು, ನೋಡ್ತಿರ್ಬೋದು ನೀವು. ಅವರು ವೀಡಿಯೋ ಮಾಡೋಕ್ಕೆ ಬಿಡಲಿಲ್ಲ. ಸೊ ನಾನು ಯೂಟ್ಯೂಬ್ಗೆ ಬೇಕು ಕ್ಲಿಪ್ಪಿಂಗು, ನಿಮ್ಮ ಅಂಗಡಿ ಹುಡ್ಕೊಂಡು ಬರ್ತಾರೆ ಸೊ ಅಂತ ಹೇಳ್ಬಿಟ್ಟು ನಾನು ಸ್ವಲ್ಪ ವೀಡಿಯೋ ಕ್ಯಾಪ್ಚರ್ ಮಾಡಿಕೊಂಡೆ. ಅದಾದಮೇಲೆ ಸೊ ಅದೇ KFC ತಿನ್ನಬೇಕು ಅಂತ ಹೇಳಿದ್ರು. ಹಾಗಾಗಿ ನಾನು ಮತ್ತು ಅಮ್ಮ ಅದೇ 3 ಜನನೂ ಬಂದಿದ್ವಿ. ಸೊ ಅಮ್ಮ ಫಸ್ಟ್ ಟೈಮ್ KFCಗೆ ಬಂದಿರೋದು. ಏನು ಇಷ್ಟು ಕೊಟ್ಟಿದ್ದಾರೆ, ಇದಕ್ಕೆ ಇಷ್ಟು ಕಾಸ್ಟ್ಲಿನಾ ಅಂತ ಹೇಳ್ಬಿಟ್ಟು ಹೇಳ್ತಾಯಿದ್ರು. ಸೊ ಏನು ಮಾಡೋಕ್ಕಾಗಲ್ಲ, ತಿನ್ನಬೇಕಂದ್ರೆ ತಿನ್ನಬೇಕು. ಅದೇ ಅರ್ಧ kg ಚಿಕನ್ ತಂದಿದ್ರೆ 2 ಟೈಮ್ ತಿನ್ಬೋದಾಗಿತ್ತಲ್ವ ಅಂತ ಹೇಳ್ಬಿಟ್ಟು ಅಮ್ಮ ಹೇಳ್ತಾ ಇದ್ರು ನಮ್ಮ ಹತ್ರ. ಇದು ನೆಕ್ಸ್ಟ್ ಡೇ ಮಂಡೇ ವ್ಲಾಗ್ ಆಗಿರುತ್ತೆ. ಸಂಡೇ ಮಂಡೇ 2 ಸೇರಿ ಕ್ಯಾಪ್ಚರ್ ಮಾಡಿರೋಂಥ ವ್ಲಾಗ್ ಇದು. ಇದು ನಮ್ಮ ಮನೇಲಿ ಗ್ಯಾಸು ಕಟ್ಟಾಗೋಗ್ಬಿಟ್ಟಿತ್ತು. ಬಿಕಾಸ್ ನಾನು ತೊಗೊಂಡು ಒಂದು 7-6 ಮಂತ್ ಆಗಿತ್ತು ಅಷ್ಟೇ. ಆನ್ಲೈನಲ್ಲಿ ತೊಗೊಂಡಿದ್ದೆ 2300 ರುಪೀಸು ಪಿಜನ್ ಕಂಪನಿದು. ಸೊ ಇವತ್ತು ಕಾಫಿ ಮಾಡಬೇಕಾದ್ರೆ ಸಡನ್ನಾಗಿ ಅದು ಕಟ್ಟಾಗಿ ಬಿದ್ದೋಯ್ತು. ಹಾಗಾಗಿ ಗ್ಯಾಸ್ ತೊಗೊಂಬರೋಣ ಅಂತ ಹೇಳಿಬಿಟ್ಟು ಸೊ ಡಿ-ಮಾರ್ಟಿಗೆ ಹೋಗಿ ಗ್ಯಾಸ್ ತೊಗೊಂಡು ಬರಬೇಕಾದ್ರೆ ಆದ್ಯ ಕೇಕ್ ಬೇಕು, ತುಂಬ ದಿನ ಆಯಿತು ಕೇಕ್ ತಿಂದು ಅಂತ ಹೇಳಿಬಿಟ್ಟು ಸೊ ಅವರಿಬ್ಬರು ಕೇಕ್ ಶಾಪಿಗೆ ಹೋಗಿದ್ದಾರೆ. ಅಮ್ಮಾಸ್ಗೆ ನಾನು ಪಾಪ್ಕಾರ್ನ್ ತೊಗೊಂಡಿದ್ರು ಡಿ-ಮಾರ್ಟಲ್ಲಿ. ಸೊ ಅದನ್ನು ತಿನ್ಕೊಂಡು ಟೈಮ್ ಪಾಸ್ ಮಾಡ್ತಾ ಇದ್ದೀನಿ. ಸೊ ನೋಡಿ ಕೇಕ್ ತೊಗೊಂಡು ಬರ್ತಾ ಇದ್ದಾರೆ. ಅದನ್ಗೆ ಈ ಕೇಕೆಲ್ಲ ತಿನ್ನಬೇಡ ಅಂತ ಹೇಳಿದ್ರು, ಹಠ ಮಾಡಿ ಕೇಳೋದೇ ಇಲ್ಲ. ಬೇಕೇ ಬೇಕು ಅಂತ ಹಠ ಮಾಡಿ ತರಿಸ್ಕೊಂಡು ತಿಂತಾಳೆ, ಮತ್ತು ಕೆಮ್ಮುತ್ತಾನೆ ಇರ್ತಾಳೆ. ಸೊ ನೋಡಿ, ಇದು ಹಳೆ ಗ್ಯಾಸ್ ಸ್ಟವ್, ಇದು ಹೊಸದು ಈಗ ಫಿಟ್ ಮಾಡ್ತಾ ಇದ್ದಾರೆ ನನ್ನ ಹಸ್ಬೆಂಡು. ಸೊ ಇದು ಪಿಜನ್ ಕಂಪನಿಂದೇ ತೊಗೊಂಡ್ವಿ. ಬೇರೆ ಕಂಪನಿದು ತೊಗೊಂಡು ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ನೋಡಿದ್ವಿ. ತುಂಬ ಕಾಸ್ಟ್ಲಿ ಇತ್ತು. ಸೊ ನಮಗೆ 2000 ಒಳಗಡೆ ಬೇಕಾಗಿತ್ತು ನಮ್ಮ ಬಜೆಟ್ಗೆ. ಬಟ್ ಅಲ್ಲಿ 2500 3899 ಆ ಥರ ಪ್ರೈಸ್ ಇತ್ತು. ಸೊ ಹಾಗಾಗಿ ಸದ್ಯಕ್ಕೆ ಇದು ತಗೊಂಡು ನೋಡೋಣ, ನೆಕ್ಸ್ಟ್ ಬೇಕಾದರೆ ದುಡ್ಡಿದ್ದಾಗ ಸೊ ಚೇಂಜ್ ಮಾಡಿದ್ರೆ ಆಯಿತು ಅಂತ ಹೇಳಿಬಿಟ್ಟು ಸೊ ಇದು ಬಂದು 1900 ರೂಪಾಯಿ ಪಿಜನ್ ಕಂಪನಿ 2 ಸ್ಟವ್ದು ತೊಗೊಂಡ್ವಿ. ಎಷ್ಟು ದಿನ ಬರುತ್ತೋ ನೋಡಬೇಕು. ಸೊ ಈ ಥರ ಸಡನ್ನಾಗಿ ಏನಾದರೂ ಗ್ಯಾಸ್ ಆಗೋದ್ರೆ ಅಥವಾ ಈ ಥರ ಡ್ಯಾಮೇಜ್ ಆದರೆ ಸೊ ನಮ್ಮಂಥ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಗೆ ಎಷ್ಟು
ಎಷ್ಟು ಡ್ಯಾಮೇಜ್ ಆಗುತ್ತೆ ಅಂತ ಹೇಳಿದ್ರೆ. ಸೊ ಅವತ್ತಿನ ತಿಂಗಳದ್ದು ಬಜೆಟ್ ನಾವು ಏನೇನೋ ಪ್ಲ್ಯಾನ್ ಮಾಡಿ ಹಾಕ್ಕೊಂಡಿರ್ತೀವಿ. ಸೊ ಈ ಥರ ಆದಾಗ ತುಂಬ ಬೇಜಾರಾಗುತ್ತೆ. ಏನು ಮಾಡೋಕ್ಕಾಗಲ್ಲ. ಸೊ ಊಟ ಮಾಡಲೇಬೇಕು, ತಿನ್ನಲೇಬೇಕು, ಇಲ್ಲಾಂದರೆ ಹೊಟ್ಟೆ ಕೇಳಲ್ವಲ್ಲ. ಹಾಗಾಗಿ ನೋಡಿ, ಇದೇ ನಮ್ಮ ಪುಟ್ಟ ಗ್ಯಾಸ್ ಸ್ಟವ್ ಚೆನ್ನಾಗಿದೆ ಅಲ್ವಾ. ಸೊ ಹೊಸ್ದಾಗೆಲ್ಲ ಚೆನ್ನಾಗಿರುತ್ತೆ, ಆಮೇಲೆ ಮಾಡ್ತಾ ಮಾಡ್ತಾ ಹಳೇದೇ ಆಗಿಬಿಡುತ್ತೆ. ಸೊ ಖುಷಿ ಆಯಿತು ತೊಗೊಂಬಂದಿದ್ದು. ಸೊ ದಿನಗೆ ಹಬ್ಬಕ್ಕೆ ಅಂತ ಹೇಳಿಬಿಟ್ಟು ಡ್ರೆಸ್ನ ಆರ್ಡ್ರ್ ಮಾಡಿದ್ದೆ ಫಸ್ಟ್ ಕ್ರೈಯಿಂದ. ಸೊ ಡ್ರೆಸ್ ಕೂಡ ಬಂದಿದೆ, ನೋಡೋಣ ಹೇಗಿದೆ ಏನು ಅಂತ ಅನ್ಬಾಕ್ಸ್ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಡ್ರೆಸ್ ಇಷ್ಟ ಆದರೆ ಲಿಂಕ್ ಬೇಕಾದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ಸೊ ದಟ್ ನಾನು ಲಿಂಕ್ನ ಶೇರ್ ಮಾಡ್ತೀನಿ. ಸೊ ನೋಡಿ, ಈಗ ಡ್ರೆಸ್ನ ಓಪನ್ ಮಾಡೋಣ. ಇದು ಬಂದು 2800 ಆ್ಯಂಡ್ ಸಮಥಿಂಗು, 3000 ಅಂತ ಅಂದ್ಕೊಳ್ಳಿ. ಸೊ ನೋಡೋಣ, ಓಪನ್ ಮಾಡಿ. ನೋಡೋಕ್ಕೆ ಚೆನ್ನಾಗಿತ್ತು ನಾನು ಬುಕ್ ಮಾಡಬೇಕಾದ್ರೆ. ಬಟ್ ಆದಿನ್ಗೀಗ 7 ಇಯರ್ಸು, ಹಾಗಾಗಿ ನಾನು 7 to 8 ಮಾಡಿದ್ದೀನಿ. ಸೊ ಇವಳಿರೋದು ಸಣ್ಣ ಅಲ್ವಾ. ಸೊ 7 to 8 ತೊಗೊಂಡ್ರೂ ಸ್ಟಿಚ್ ಮಾಡಲೇಬೇಕು. ಇನ್ನು 6 to 7 ತೊಗೊಂಡ್ರೆ ಲೆಂತ್ ಎಲ್ಲ ತುಂಬ ಚಿಕ್ಕದಾಗ್ಬಿಡುತ್ತೆ. ಹಾಗಾಗಿ ನಾನು ಏನೇ ಆನ್ಲೈನಲ್ಲಿ ತೊಗೊಂಡ್ರು ಕೂಡ 7 to 8 ತೊಗೊಳ್ತೀನಿ. ಚಿಕ್ಕದಾದರೆ ಮುಂದಕ್ಕೆ ಹಾಕೋಕ್ಕಾಗಲ್ಲ. ಅಟ್ಲೀಸ್ಟ್ ದೊಡ್ಡದಾದರೆ ನಾವು ಟೈಟ್ ಮಾಡಿಸ್ಕೊಂಡು ಯೂಸ್ ಮಾಡ್ಬೋದಲ್ವ, ಸ್ವಲ್ಪ ದೊಡ್ಡೊಳಾಗೋ ತನಕ ಅಂತ ಹೇಳಿಬಿಟ್ಟು 7 to 8 ನಾನು ಆರ್ಡ್ರ್ ಮಾಡಿ ತೊಗೊಂಡಿದ್ದೆ. ಹೇಗಿದೆ ನೋಡಿ ಡ್ರೆಸ್. ಈ ಕಲರ್ ಒಂದೂ ಇರಲಿಲ್ಲ, ಜಾಸ್ತಿ ಪಿಂಕು, ರೆಡ್ಡು, ಮೆರೂನ್ ಈ ಥರನೇ ಇತ್ತು. ಸರಿ, ಈ ಸತಿ ಒಂದು ಡಿಫ್ರೆಂಟ್ ಕಲರಲ್ಲಿ ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ಸೊ ಈ ರಾಮಗ್ರಿನ ಬುಕ್ ಮಾಡಿ ತರಿಸ್ಕೊಂಡಿರೋಂಥದ್ದು. ಸೊ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು, ಕ್ವಾಲಿಟಿ ಅಂತೂ ಹಬ್ಬಕ್ಕಂತೂ ಹೇಳಿ ಮಾಡಿಸ್ದಂಗಿತ್ತು, ಗ್ರ್ಯಾಂಡಾಗಿ ಲುಕ್ ಕೊಡ್ತಿತ್ತು. ಸೊ ರೆಡಿ ಆಗಿಬಿಟ್ಟು ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ಸೊ ಅದನ್ನು ನಾನು ಫೋಟೋಸ್ ತೊಗೊಂಡು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಹೇಗಿದೆ ಡ್ರೆಸ್ಸು, ನಿಮಗೂ ಲಿಂಕ್ ಬೇಕಂತ ಹೇಳಿದ್ರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಲಿಂಕ್ನ ಕೂಡ ನಾನು ಬೇಕು ಅಂದರೆ ಶೇರ್ ಮಾಡ್ತೀನಿ, ಓಕೆನಾ. ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು, ಯೂಸ್ಫುಲ್ ಆಯಿತು ಅಂತ ಭಾವಿಸ್ತೀನಿ. ಸೊ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಪ್ಲೀಸ್ ಸಪೋರ್ಟ್ ಮೀ, ಬ್ಲೆಸ್ ಮೀ. So love you all, take care, bye bye.